ಇದು ಡಿ ಕೆ ಶಿವಕುಮಾರ್ ಸರ್ ಮಾತಾಡೋದು ಯಾವ ತರ ಮಾತುಗಳು ಅವ್ರನ್ನೋಗಿ ಸಿಎಂ ಸ್ಥಾನ ಕುಂಡಿ ಸರ್. ಯಾವ ಲಕ್ಷ್ಮೀನೂ ಬೇಡ ನಮ್ಗೆ ಈ ಫ್ರೀ ಅನ್ನೋದೇ ಬೇಡ. ನಮ್ 2 ಪಂಚಾಯತಿಗೂ ಏನ್ ಈ ಬಿಡದಿ ಟೌನ್ಶಿಪ್ ನಿಂತವ್ರೆ, ಇಲ್ಲಿ ಯಾವ ಹಳ್ಳಿಗಳು ಸೇರ್ತವೆ 26 ಎಲ್ಲರೂ ಕೂಡ ಬಹಿಷ್ಕಾರ ಮಾಡ್ತೀವಿ ಅದನ್ನ. ನಮ್ಗೆ ಯಾವ್ದು ಬೇಡವೇ ಬೇಡ ಏನಂತೀರಲ್ಲ, ನಮ್ಗೆ ಭೂಮಿ ಬೇಕು ಇದೆ, ನಮ್ಗೆ ಭೂಮಿ ಬೇಕು. ನೋಡಿ ಮೇಡಮ್, ಈ ಮಲ್ನಾಡ್ನ ಮಾರಣ ಹೋಮ ಮಾಡಕ್ ಹೋಯ್ತವ್ರೆ. ನಿಮ್ಗೆಲ್ಲಾದ್ರೂ ಈ ಕಣ್ಣಿನ ನೋಟಕ್ಕೆ ಆದ್ರೂ ಬಂಜಲು ಭೂಮಿ ತರ ಕಾಣ್ತಾಯ್ತಾ? ನಾನಂದ್ರೇನೆ ಸರ್ಕಾರ, ಯಪ್ಪ ಬರೀ ಮುಖ್ಯಮಂತ್ರಿ ಅಲ್ಲ, ಇಡೀ ಎಷ್ಟು ಮೆಂಬರ್ ಅವರು ಅವ್ರಿಗೆಲ್ಲ ಅವರೇ ಒಪಿನಿಯನ್ನು, ಎಷ್ಟು ಕೋಟಿ ಜನ ಅವರು ಅವ್ರಿಗೆಲ್ಲ ಅವರೇ ಒಡೆಯರು. ನಾನು ಅಷ್ಟೇ ಅವರಲ್ಲಿ ಬರೋದು, ಇನ್ನೇನು ಇಲ್ಲ ಅವ್ರಿಗೆ. ಇವಾಗ ಮಾತ್ರ ಓಡಾಡ್ತಿದ್ವಿ ನಾವು ಬಸ್ಸಲ್ಲಿ ಅಥವಾ ಇದ್ರಲ್ಲಿ. ಅವ್ರು ಕೊಡೋ 2,000 ರೂಪಾಯಿ ನಮ್ ಗಂಡಿರಿ ಎಣ್ಣೆ ಕುಡಿತಿರಲ್ಲ, ಅದು 60 ರೂಪಾಯಿ 70 ರೂಪಾಯಿ ಮಾಡವ್ರೆ, ಅಲ್ಲೇ ಹೊಂಟಾಯ್ತು. ಎಲ್ಲ ಕೊಟ್ಬಿಟ್ಟಿದೀನಿ ಭಾಗ್ಯನು ಅಂತಾನೆ. ಯಾವ ಭಾಗ್ಯನು ಕೊಡೋದ್ ಬೇಡ ನಮ್ಗೆ. ನಮ್ ಭೂಮಿ ಭಾಗ್ಯ ಕೊಟ್ಟ ನಾವು ಗೈಕೊಂಡು ತಿಂತೀವಿ ಹೆಂಗೋ. ಅವ್ರು ಬಂದಿ ರೈತರ ಹತ್ರ ನಿಮ್ ಬೇಕಾ ಬೇಡವಾ, ನಿಮ್ ಕುಂದೆ ಏನು ಕೊರತೆ ಏನು ಅಂತ ಮಾತಾಡೇ ಇಲ್ಲ. ಯಾವ ಲಕ್ಷ್ಮಿನೂ ಬೇಡ ನಮ್ಗೆ ಈ ಫ್ರೀ ಅನ್ನೋದೇ ಬೇಡ. ನಮ್ 2 ಪಂಚಾಯತಿಗೂ ಏನ್ ಈ ಬಿಡದಿ ಟೌನ್ಶಿಪ್ ನಿಂತವ್ರೆ, ಇಲ್ಲಿ ಯಾವ ಹಳ್ಳಿಗಳು ಸೇರ್ತವೆ 26 ಎಲ್ಲರೂ ಕೂಡ ಬಹಿಷ್ಕಾರ ಮಾಡ್ತೀವಿ ಅದನ್ನ. ಎಲ್ಲರೂ ಆಸೆ ಆಗ್ತೀವಿ. ನಮ್ಗೆ ಯಾವುದು ಅವ್ರದ್ದು ಋಣನೇ ಬೇಡ. ನಮ್ಗೆ ನಮ್ ಭೂಮಿ ಒಂದ್ ಬಿಟ್ಬಿಡ್ಲಿ. ನಮ್ಗೆ ಇವತ್ತಿಂದನೇ ಎಲ್ಲ ನಮ್ಮ ಹೆಣ್ಮಕ್ಳ ಸಮ್ಮುಖದಲ್ಲಿ ಹೇಳ್ತೀವಿ, ನಮ್ಗೆ ಯಾವ್ದು ಬೇಡವೇ ಬೇಡ ಏನಂತೀರಲ್ಲ, ನಮ್ಗೆ ಭೂಮಿ ಬೇಕು ಇದೆ, ನಮ್ಗೆ ಭೂಮಿ ಬೇಕು. ಫ್ರೀ ಯಾವ್ದು ಬೇಡವೇ ಬೇಡ. ಇವತ್ತಿಂದ ನಾವು ಬಹಿಷ್ಕಾರ ಕೊಡ್ತೀವಿ. ಈಗಲೇ ನಮ್ಮ ಅಕೌಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಲಿ. ನಮ್ಗೆ ಬೇಕಾಗೇ ಇಲ್ಲ ಅವ್ರಿದು. ನಮ್ಗೆ ಅವ್ರ ಋಣದಲ್ಲಿ ಬದುಕಬೇಕು ಅನ್ನೋ ಆಸೆನೂ ಇಲ್ಲ. ದುಡ್ದು ತಿನ್ನೋ ಶಕ್ತಿ ಇದೆ ನಮ್ಗೆ. ಕಷ್ಟಪಟ್ಟು ನಾವು ಬದುಕ್ತಾ ಇದೀವಿ ಮೇಡಮ್. ನಮ್ಗೆ ಯಾರು ಗೃಹಲಕ್ಷ್ಮಿನೂ ಬೇಡ. ನಾವು ದಿನ ಬಸ್ಸಲ್ಲಿ ಓಡಾಡೋದು ಬೇಡ. ಗಂಡಿಗೆ ಇಟ್ಟಿಕ್ತೆ ಅವ್ರ ತರ ತಿರ್ಗಾಕೆ ಉಗಿಸ್ಕೊಳಕ್ಕೆಲ್ಲ ರೆಡಿ ಇಲ್ಲ ನಾವು. ನಮ್ಮ ಮನೇಲಿ ನೆಮ್ಮದಿಯಾಗಿದ್ದೀವಿ. ಹೋಗ್ಬೇಕು ನೇನು ಇವಾಗ ಕೊಟ್ಟಿದ್ದು 3 ವರ್ಷದಿಂದ ಇವಾಗ ಮಾತ್ರ ಓಡಾಡ್ತಿದ್ವಿ ನಾವು ಬಸ್ಸಲ್ಲಿ ಅಥವಾ ಇದ್ರಲ್ಲಿ. ಅವ್ರು ಕೊಡೋ 2,000 ರೂಪಾಯಿ ನಮ್ ಗಂಡಿರಿ ಎಣ್ಣೆ ಕುಡಿತಿರಲ್ಲ, ಅದು 60 ರೂಪಾಯಿ 70 ರೂಪಾಯಿ ಮಾಡವ್ರೆ, ಅಲ್ಲೇ ಹೊಂಟಾಯ್ತು. ಫಸ್ಟ್ 30 ರೂಪಾಯಿ 20 ರೂಪಾಯಿ ಇತ್ತು, ಅದನ್ನ ತಗೊಂಡ ಇಲ್ಲಿ 40 ರೂಪಾಯಿ ಇಟ್ಕೊಂಡ. ಇನ್ನೇನು ಅವ್ನು ತೆಗೆದು ಎಲ್ಲಿ ಕೊಟ್ಟಿದ್ದಾನೆ ಸರ್ಕಾರದಿಂದ? ಎಲ್ಲ ಹಾಳು ಮಾಡ್ಬಿಟ್ಟು ನಾ ಹೆಂಡ್ತಿರ್ಗೆ ಕೊಟ್ಬಿಟ್ಟು ಗಂಡಿರ್ನ ಕಿತ್ಕೊಂಡ ಕಂಡಿರತ್ರ. ಇವಾಗ ಹೇಳೋದು ನೋಡ್ರೆ ನಾನು ಎಲ್ಲ ಕೊಟ್ಬಿಟ್ಟಿದ್ದೀನಿ ಭಾಗ್ಯನು ಅಂತಾನೆ. ಯಾವ ಭಾಗ್ಯನು ಕೊಡೋದು ಬೇಡ ನಮ್ಗೆ. ನಮ್ಮ ಭೂಮಿ ಭಾಗ್ಯ ಕೊಟ್ಟ ನಾವು ಗೈಕೊಂಡು ತಿಂತೀವಿ ಹೆಂಗೋ. ಯಾವ ಭಾಗ್ಯನೂ ಬೇಕಾಗಿಲ್ಲ. ಇದನ್ನ ಬೇಕಾದ್ರೆ ಎಲ್ಲರೂ ಹೈಲೈಟ್ ಮಾಡಿ ನಾವು ಎಲ್ಲ ನಮ್ಮ ಪಂಚಾಯತಿ ಹೆಣ್ಮಕ್ಳೆಲ್ಲನೂ ಬಿಟ್ಕೊಳಕ್ ರೆಡಿ ಇದೀವಿ ನಾವು. ಫಿಲ್ಟರ್ ಮಾಡೋದಾದ್ರೆ ಫಸ್ಟ್ ನಮ್ಮ ಬೈರ್ಮಂಗ್ಲ ಕಂಚನಹಳ್ಳಿ ಪಂಚಾಯತಿಯಿಂದಾನೇ ಮಾಡಕ್ಕೆ ಹೇಳಿ ಅವರಿಗೆ. ಅದು ನಮ್ಮ ಹಕ್ಕೊತ್ತಾಯ. ದಯವಿಟ್ಟು ಅವ್ರ ಕೈ ಮುಕ್ಕೊಂಡು ಕೇಳ್ಕೊಳ್ತಾ ಇದ್ದೀವಿ. ಆ ಭಾಗ್ಯಗಳೆಲ್ಲ ತೆಗೆದ್ಬಿಟ್ಟು ನಮಗೆ ಹೊಸ ಭಾಗ್ಯ, ಜಮೀನ್ ಭಾಗ್ಯ ಬಿಟ್ಕೊಡೋ ಭಾಗ್ಯ ಮಾಡ್ಕೊಟ್ಬಿಡ್ಲಿ. ಅಲ್ಲ, ಗೋಗರಿತ ಆ ಮಟ್ಟಕ್ಕೆ ಮಾಡ್ಬಿಟ್ಟವ್ರೆ ಮೇಡಮ್. ನಾನು ಕೊಟ್ಟಿರೋದು, ನಾನಂದ್ರೇನೆ ಸರ್ಕಾರ, ಯಪ್ಪ ಬರೀ ಮುಖ್ಯಮಂತ್ರಿ ಅಲ್ಲ, ಇಡೀ ಎಷ್ಟು ಮೆಂಬರ್ ಅವರು ಅವ್ರಿಗೆಲ್ಲ ಅವರೇ ಒಪಿನಿಯನ್ನು, ಎಷ್ಟು ಕೋಟಿ ಜನ ಅವರು ಅವ್ರಿಗೆಲ್ಲ ಅವರೇ ಒಡೆಯರು. ನಾನು ಅಷ್ಟೇ ಅವರಲ್ಲಿ ಬರೋದು, ಇನ್ನೇನು ಇಲ್ಲ ಅವ್ರದ್ದು. ನಮಗೆ ಭೂಮಿ ಭಾಗ್ಯ ಒಂದು ಕೊಟ್ಬಿಟ್ಟು ನಮ್ ನೆಮ್ಮದಿಯಾಗಿ ಬಿಟ್ಬಿಡ್ಲಿ. ನಮ್ಮ ಅಪ್ಪ ಕೆಂಪೇಗೌಡಂದು ಅಂತ ಡಿ ಕೆ ಸರ್ ಮಾತಾಡ್ತಾ ಇರೋದು. ಅವ್ರ ಅಪ್ಪಂದೇನಲ್ಲ ಅನ್ನೋದು ಭೂಮಿ, ನಮ್ಮ ಅಪ್ಪಂದು, ನಮ್ಮ ತಾತಿರ್ದು, ನಮ್ಮ ಮುತ್ತಾತಿರ್ ಬಿಟ್ಟೋಗಿರೋದು. ಆ ಯಪ್ಪ ಮಾತಾಡೋದು ಹೆಂಗಂದ್ರೆ ಇವತ್ತು ಮಾಧ್ಯಮದಲ್ಲಿ ಕುತ್ಕೊಂಡ್ರೆ ಎಲ್ಲಾನ ಕುತ್ಕೊಂಡ್ರು ಅವ್ರಪ್ಪ ಕೆಂಪೇಗೌಡ ಸಂಪಾದನೆ ಮಾಡ್ದಂಗೆ ಮಾತಾಡ್ತಾರೆ. ಅವ್ರಪ್ಪ ಕೆಂಪೇಗೌಡ ಅಂತಿದ್ರೆ ಅವ್ರ ಅಕ್ವೈರ್ ಮಾಡ್ಕೊಳ್ಳಿ. ನಿಜವಾಗೂ ಹೇಳ್ತೀನಿ, ನಮ್ಮ ರೈತರಂಗೆ ಬಿಟ್ಬಿಡ್ಲಿ. ನಮ್ಮ ಮಕ್ಕಳು ರೈತರಾಗಿರ್ಬೇಕು, ನಮ್ಮ ಮೊಮ್ಮಕ್ಕಳು ರೈತರಾಗಿರ್ಬೇಕು. ನಾನು ಇವತ್ತು ಮಗಳು ಕೊಟ್ಟಿರೋದು ರೈತನಿಗೆ. ನಾವು ರೈತ ಮಹಿಳೆ ಏನಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ನಾವು ರೈತರ ಮಕ್ಕಳು ಅಂದರೆ ಹೆಮ್ಮೆ ಅನಿಸ್ತದೆ. ನಾವು ರೈತರಾಗಿರಾಕ್ಬಿಡ್ಲಿ. ಆ ಯಪ್ಪನ ಯೋಜನೆ ಯಾವುದು ಬೇಕಾಗಿಲ್ಲ. ಮಾಡೋದಾದ್ರೆ 2 ಪಂಚಾಯತಿನೇ ಮುಂದಾಗಿ ಫಿಲ್ಟರ್ ಮಾಡಲಿ. ಏನು ಫ್ರೀ ಇದೆ ಬೇಡ ನಮ್ಗೆ. ನಾವು ಫ್ರೀ ಕೊಟ್ಟಿದ್ದಾರೆ ಅನ್ಬಿಟ್ಟು ಬಸ್ಸಲ್ಲಿ ಓಡಾಡಿಲ್ಲ ಮಾಡಿ ಇವಾಗೂ ಟಿಕೆಟ್ ತಗೊಂಡೇ ಓಡಾಡೋದಕ್ಕೆ ನಾವು. ಅವ್ನು ಫ್ರೀದು ಬೇಡ, ನಮ್ಮ ಭೂಮಿ ನಮ್ಗೆ ಕೊಟ್ಬಿಡ್ಲಿ. ಅವ್ರು ಇದು ಡಿ ಕೆ ಶಿವಕುಮಾರ್ ಸರ್ ಮಾತಾಡೋದು ಯಾವ ಥರ ಮಾತುಗಳು ಅವ್ರನ್ನೋಗಿ ಸಿಎಂ ಸ್ಥಾನ ಕುಂಡಿ ಸರ್. ಅವರೊಬ್ರು ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇನ್ನು ಇದೆಲ್ಲ ಅಭಿವೃದ್ಧಿ ಮಾಡ್ತಾರೆ. ಎಲ್ಲ ಅಭಿವೃದ್ಧಿ ಮಾಡ್ಕೊಂಡು ಅವ್ರ ಮನೇಲಿ ಎಲ್ಲ ಕೂಡಿಕ್ತಾರೆ ಅಷ್ಟೇ. ಸಾಲ ಯಾರೇ ಆಗಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರೇ ಬರ್ಬೋದು ಹೋಗ್ಬೋದು. ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನಾವು ಅಂದ್ಕೊಂಡಿರೋದು ಒಂದು 100 ವರ್ಷದ ಒಳಗಡೆ ಯಾವಾಗ ಬೇಕಾದ್ರೂ ಸಾಯ್ಬೋದು, ನಾವು ಯಾವಾಗ ಬೇಕಾದ್ರೂ ಬದುಕ್ಬೋದು, ಎಷ್ಟು ದಿನವರೆಗೂ ದೇವ್ರು ಕೊಟ್ಟಿರ್ತಾನೋ ಅಷ್ಟು ಆಯ್ಸು ಅನ್ನೋದು ನಮ್ಮ ಮನಸ್ಸಲ್ಲಿರೋದು. ಅವ್ರು ಏನು ಅಂದ್ಕೊಂಡಿರ್ಬೋದು ಅಂದರೆ, ಈಗ 1000 ಕೋಟಿ ಏನು ಮಾಡ್ತಿದ್ದಾರೆ, ಅವರು 1000 ವರ್ಷ ಬದುಕಿರ್ಬೋದೇನೋ ಆ ಆಸೆ ಇಟ್ಕೊಂಡು ಮಾಡ್ತಾವ್ರೆ ಅವರು. ನಾವೇನೋ ಒಂದು ಇವತ್ತೊಂದು ಹೀಗೆ ಯಾವಾಗ ಭಗವಂತ ಯಾವಾಗ ಕರಿತಾನೋ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಇರ್ತೀವಿ ಅಂತ ನಮ್ಮ ಇದು. ಅಲ್ಲಿ ತನಕ ನಾವು ಕಷ್ಟಪಟ್ಟು ಯಾರಿಗೂ ಮೋಸ ಮಾಡದೆ ನಿಯತ್ತಿಂದ ದುಡಿದು ತಿನ್ನಬೇಕು ಅನ್ನೋದು ನಮ್ಮ ಆಸೆ ಇದೆ. ಅವರು 1000 ಕೋಟಿ ಘೋಷಣೆ ಮಾಡ್ದಂಗೆ ನಾನು 1000 ಕೋಟಿ ದಿನ ಇರ್ತೀನಿ ಅನ್ನೋ ಒಂದು ಧ್ಯೇಯ ಇಟ್ಕೊಂಡೇನಾದ್ರು ಈ ಥರ ನಮಗೆಲ್ಲ ಕಷ್ಟ ಕೊಟ್ಟು ರೈತರನ್ನೆಲ್ಲ ಹಾಳು ಮಾಡಿ ನಾನು ಉದ್ಧಾರ ಆಗಿ ನಾನು ಸರ್ವಾಧಿಕಾರಿಯಾಗಿ ಮೆರಿತೀನಿ ಅಂತ ಇರ್ಬೋದೇನೋ. ದೇವ್ರು ಅದಕ್ಕೆ ಏನಾರು ಆಶೀರ್ವಾದ ಮಾಡ್ತೀನಿ ಮಾಡಲಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಭಗವಂತ ಉರಿದವ್ರೊಂದಿನ ಮೆರೆದವ್ರೊಂದಿನ ಬಿದ್ದೋಯ್ತಾರಂತೆ. ಹಂಗೆ ಯಾರ್ಯಾರು ಉರಿಬೇಕೋ ನೀನು ನೋಡ್ಕೊಳಪ್ಪ ಅಂತ ಎಲ್ಲರೂ ಕೈ ಮುಗಿದ್ಬಿಟ್ಟೆ ಕೇಳ್ಕೊತಾ ಇದ್ದೀವಿ ಮೇಡಮ್.
ಬೈರಮಂಗಲದ ಇನ್ನೊಬ್ರು ರೈತರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಬೆಳೆ ಬೆಳೀತಿದ್ದಾರೆ, ಅವರು ಈ ಸರ್ಕಾರದ ನಿರ್ಧಾರಕ್ಕೆ, ಟೌನ್ಶಿಪ್ ಯೋಜನೆಗೆ ಯಾವ ರೀತಿ ವಿರೋಧ ವ್ಯಕ್ತ ಮಾಡ್ತಾರೆ ಅನ್ನೋದನ್ನ ಮಾತಾಡ್ಸೋಣ. ಎಷ್ಟು ವರ್ಷದಿಂದ ಇಲ್ಲಿ ನೀವು ಕೃಷಿ ಮಾಡ್ತಿದ್ದೀರಾ? ನಾವು ಮೇಡಮ್ ನಮ್ಮ ತಾತನೂ ಮಾಡ್ತಾಯಿದ್ರು, ನಮ್ಮ ಅಪ್ಪನೂ ಮಾಡ್ತಾಯಿದ್ರು, ಈಗ ನಾವು ಮಾಡ್ತಾಯಿದ್ದೀವಿ. ಹೇಗೆಂದರೆ ಎಜುಕೇಷನ್ನು ಈಗ ಕಷ್ಟ ಇದೆ. ಮುಂದೆ ಎಷ್ಟು ಓದಿದ್ರು ಕೆಲಸಗಳು ಸಿಗ್ತಾ ಇಲ್ಲ ಒಂದು ಉದ್ದೇಶ. ಆಮೇಲೆ ಒಂದು ಮೆರಿಟ್ ಮೇಲೆ ಕೆಲಸ ಇರುತ್ತೆ. ಎಷ್ಟೋ 90% ತೆಗ್ದವ್ರಿಗೆ ಒಬ್ರಿಗೆ ಸಿಗ್ತದೆ. ಅದರಲ್ಲಿ 100 ಜನದಲ್ಲಿ 90 ಭಾಗ 90% ತೆಗಿಯೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರ ಪರಿಸ್ಥಿತಿ ಏನಿರ್ತದೋ, ಮನೇಲಿ ಏನಿರ್ತದೋ ಆ ಪರಿಸ್ಥಿತಿ ಮೇಲೆ ತೆಗಿಯೋಕ್ಕಾಗಲ್ಲ. ಇಲ್ಲಿ ನೋಡಿ, ಈಗ ಮಾವು ಇದೆ, ರೇಷ್ಮೆ ಇದೆ, ತೆಂಗಿದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಅಡಿಕೆ ಇದೆ, ಎಲ್ಲ ವರ್ಷದ ಪ್ರಾಪರ್ ಮಾಡ್ಕೊಂಡಿದ್ದಾರೆ ಜನ. ತಿಂಗಳ ಬರಂಗು ಮಾಡ್ಕೊಂಡಿದ್ದಾರೆ. ರೇಷ್ಮೆ ಕೃಷಿಲಿ 20 ದಿನಕ್ಕೆ ಒಂದು ಬೆಳೆ ತೆಗಿಬೋದು ಮೇಡಮ್. ನಾವೇ ತೆಗಿತಾ ಇದ್ದೀವಿ. 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀವಿ 20 ದಿನಕ್ಕೆ. ಅದರಲ್ಲಿ ಹೈನುಗಾರಿಕೆನೂ ಮಾಡ್ತಾ ಇದ್ದೀವಿ. ಏನು ನಮ್ಮ ಹಸುಗಳಿದೆ ಒಂದು 4, ಎಲ್ಲ ಅಂದರೂ 20 - 25 ಸಾವಿರ ಒಂದು ತಿಂಗಳಿಗೆ. ಅದು ಬೇರೆ, ಅದು ನಮ್ಮ ತಂದೆ ತಾಯಿ ಅವರು ನೋಡ್ಕೋತಾರೆ. ನಾವು ರೇಷ್ಮೆ ಕೃಷಿ ಮಾಡಿದ್ರೆ ಅವರು ದನಿಗೆ ಹುಲ್ಲು ಅದು ಇದು ನೋಡ್ಕೋತಾರೆ. ಇದರಿಂದ ನಾವು 1-1.5 ಲಕ್ಷ, ಯಾವುದು ಎಜುಕೇಟೆಡ್ಗೂ ಏನು ಕಮ್ಮಿ ಇಲ್ದಂಗೆ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ. ನಾವು ನೋಡೋಕ್ಕೆ ಹಿಂಗಿರ್ಬೋದು ಅಷ್ಟೇ. ನಾವು ಎಜುಕೇಟೆಡ್ ಎಷ್ಟು ಇನ್ಕಮ್ ಮಾಡ್ತಾರೋ ಅಷ್ಟೇ ಸಾಫ್ಟ್ವೇರ್ ಇಂಜಿನಿಯರ್ಗೂ ಕಮ್ಮಿ ಇಲ್ದಂಗೆ ನಾವು ಮಾಡ್ತಾಯಿದ್ದೀವಿ. ನೋಡಿ ಮೇಡಮ್, ಈ ಮಲೆನಾಡನ್ನ ಮಾರಣ ಹೋಮ ಮಾಡಕ್ಕೆ ಹೋಯ್ತವ್ರೆ ಈಗ ಸರ್ಕಾರಕ್ಕೆ. ಬಂಜಲು ಭೂಮಿಯಿಂದವ್ರೆ. ನಿಮ್ಗೆಲ್ಲಾದರೂ ಈ ಕಣ್ಣಿನ ನೋಟಕ್ಕೆ ಆದರೂ ಬಂಜಲು ಭೂಮಿ ಥರ ಕಾಣ್ತಾಯ್ತಾ ಇಲ್ಲಿ? ಅದರಿಂದ ನೀವು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಒಂದು ಮನ್ಸ್ಕಾಕೊಂಡು ಇದನ್ನ ಈಗಲೇ ಈ ಪ್ರಾಜೆಕ್ಟ್ನ ಕೈ ಬಿಡಬೇಕು ಅಂತ ನಾವು ನಿಮ್ಮದು ಯಾವುದು ಅಂತ ಗೊತ್ತಿಲ್ಲ, ಒನ್ ಇಂಡಿಯಾ ಕನ್ನಡಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಕೈ ಮುಗ್ದು ಕೇಳ್ತಾ ಇದ್ದೀವಿ. ಇಲ್ಲಿ ಬಡ ರೈತರವರೇ, ಸಣ್ಣ ಪುಟ್ಟ ರೈತರವರೇ, ಇವ್ರನ್ನೆಲ್ಲ ನೋಡಬೇಕು. ಬೇರೆ ಜಮೀನು ಮಾಡಿಕೊಂಡು ಜೀವನ ಮಾಡ್ತಾ ಇರೋರು ಅವರೇ, ಆಮೇಲೆ ರೇಷ್ಮೆ ಕೃಷಿ ಮಾಡ್ಕೊಂಡಿರೋರವ್ರೆ, ತೆಂಗು ವರ್ಷದ ಪ್ರಾಪರ್ ಮಾಡ್ಕೊಂಡಿರೋರು ಅವರೇ, ಆಮೇಲೆ ಏನೋ ಒಂದು ದೊಡ್ಡ ಜಮೀನ್ದಾರರು ಕೊಡ್ತೀನಿ ಅಂತ ಒಪ್ಕೊಂಡಿರ್ಬೋದು ಕೆಲವರು. ಸಣ್ಣ ಪುಟ್ಟ ರೈತರು ಮಾತ್ರ 90% ಇದೆ. ಇದನ್ನ ನೀವು ಪರಿಗಣನೆಗೆ ತಗೊಂಡು ಫಸ್ಟು ಗ್ರೌಂಡ್ ರಿಪೋರ್ಟ್ ಮಾಡಿ. ನೀವು ಖಂಡಿತವಾಗ್ಲೂ ನೀವು ಎಲ್ಲ ಏರಿಯಾನೂ ನೀವು ಒಂದು ಸತಿ ಬಂದು ನೋಡಿ. ಜನರ ಹತ್ರ ಮಾತಾಡೇ ಇಲ್ವಲ್ಲ ಮೇಡಮ್, ಶಾಸಕರು ಬಂದೇ ಇಲ್ವಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಇಲ್ಲಿ ಈಗ ಮೇಡಮ್ ಮೀಡಿಯಾದವ್ರನ್ನೇ ಕರ್ಕೊಂಬರ್ಬೇಕು. ಶಾಸಕರೇ ಆಗಲಿ, ಒಂದು ಡಿ.ಕೆ. ಶಿವಕುಮಾರ್ ಬಂದರೆ ಆಗಲಿ, ಮೀಡಿಯಾದವ್ರು ಬಿಟ್ಟರೆ ಬರಲ್ಲ. ಮೀಡಿಯಾದವ್ರು ಯಾವ್ದಾರ ನಮ್ಮ ಏರಿಯಾದಲ್ಲಿ ಹಿಡ್ದಿರೋ ಒಂದು ಫೋಟೋ ತೋರಿಸ್ಬಿಡ್ಲಿ ಅವರು, ನೋಡೋಣ. ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ನಾವು ರೆಡಿ ಮಾಡಿದ್ದೀವಿ, ನಾವೆಲ್ಲ ನೋಡಿದ್ದೀವಿ. ಬಂಜಲು ಭೂಮಿ ಅಂತಾರದ ಒಂದೇ ಒಂದು ನಿಮ್ಮ ಮೀಡಿಯಾದವ್ರು ಇಲ್ದಿರ ಅವ್ರು ಬರಲ್ಲ. ಮೀಡಿಯಾದವ್ರ ಮುಂದೆ ಯಾವ್ದಾದ್ರು ತೋರಿಸ್ಲಿ, ಇದೊಂದು ವಿಡಿಯೋ ಮಾಡ್ಕೊಂಬಂದಿದ್ವಿ ಬಂಜಲು ಭೂಮಿದು ನೋಡಿ ಅಂತ ತೋರಿಸ್ಲಿ, ನಾವು ಒಪ್ಕೋತೀವಿ. ಅವರು ಬಂದು ರೈತರ ಹತ್ರ ನಿಮ್ಗೆ ಬೇಕಾ ಬೇಡವಾ, ನಿಮ್ಗೆ ಕೊಂದೇ ಏನು ಕೊರತೆ ಏನು ಅಂತ ಮಾತಾಡೇ ಇಲ್ಲ ಇದುವರೆಗೂ. ಒಬ್ಬರಾದರೂ ಒಂದು ದಿನನೂ ಬಂದಿಲ್ಲ ಮೇಡಮ್. ಎಷ್ಟು ದಿನ ಆದರೂ ಬಂದಿಲ್ಲ. ನಾವು ಅದಕ್ಕೆ ರೈತ ಸಂಘಕ್ಕಾಗಲಿ ಮೀಡಿಯಾದವ್ರಿಗಾಗಲಿ ಕೈ ಮುಗಿದು ಕೇಳ್ತಾ ಇದ್ದೀವಿ. ಇದನ್ನ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅಂದ್ಬಿಟ್ಟು ನಮ್ಮ ರೈತರೆಲ್ಲ ಇಷ್ಟು ದಿನದಿಂದ ಒಂದು ಹುಲ್ ಕುಯ್ಯೋದಕ್ಕೆ ಮನಸ್ಸಿರಲ್ಲ, ಒಂದು ದನ ಹಾಲು ಕರೆಯೋಕ್ಕೆ ಮನಸ್ಸಿರಲ್ಲ. ನಾವು ಹೋಗೋಣ ರೈತರ ಸಂಘಕ್ಕೆ ಏನಾಗೋಯ್ತದೋ ಅಂತ ಅನ್ನೋ ಪರಿಸ್ಥಿತಿ ರೈತರಿಗೆ ಉದ್ಭವ ಆಗ್ಬಿಟ್ಟದೆ. ರೈತರಿಗೆ ಬೆಳಗ್ಗೆ ಇದ್ದರೆ ಕೆಲಸ ಇರುತ್ತೆ, ಆದರೆ ಅಲ್ಲಿ ಇರೋರು 10 ಜನ 20 ಜನ 30 ಜನ ಅಂತ ಮಾತಾಡ್ತಾರೆ. ಇಲ್ಲೆಲ್ಲ ಕೆಲಸ ಮುಗಿಸಿ ಹೋಗೋಷ್ಟೊತ್ತಿಗೆ ಅವ್ರೊಂದು ಶಿಫ್ಟ್ ಹೋಯ್ತಾರೆ, ಇನ್ನೊಂದು ಶಿಫ್ಟ್ ಹೋಯ್ತಾರೆ. ಕೆಲಸ ಇದ್ದೇ ಇರುತ್ತೆ. ಕೆಲಸದ ಮಧ್ಯೆ ಭೂಮಿ ಉಳಿಸ್ಕೋಬೇಕು ಅಂದ್ಬಿಟ್ಟು ಎಷ್ಟು ಹೆಣ್ಮಕ್ಳು ಮೇಡಮ್ ಬೈರಮಂಗಲದಲ್ಲಿ ನೋಡಿ ನೀವು, ಒಂದು 20-30 ಜನ ಹೆಣ್ಮಕ್ಳು ಪಾಪ ಖುದ್ದಾಗಿ ನಿಂತು ಬಿಟ್ಟವ್ರೆ. ಅದಕ್ಕೋಸ್ಕರ ಅಡುಗೆ ಮಾಡ್ತಾರೋ ಇಲ್ವೋ ಮನೇಲಿ, ಆ ಪರಿಸ್ಥಿತಿ ಆಗ್ಬಿಟ್ಟೈತೆ ಈಗ ಏನೇ ಮಾಡಿದ್ರು ನೀವು ನೋಡಿ. ಇದನ್ನೆಲ್ಲ ಪ್ರಕೃತಿ ನೋಡಿ, ಪ್ರಕೃತಿಗೆ ಇದು ಹೇಳೋದಷ್ಟೇ ನಾನು. ಈಗ ಬೆಂಗಳೂರಲ್ಲಿ ನಾವು ಎಷ್ಟು ಮರ ಗಿಡ ಉಳಿಸಿ ಒಂದು ಮರ ಕಡಿದ್ರೆ ಅಷ್ಟೊಂದು ಜನ ಬರ್ತಾರೆ. ಒಂದು ಮರ ಕಡ್ದಿದ್ದಾರೆ, ಹಂಗೆ ಹಿಂಗೆ. ಪ್ರಕೃತಿ ಪ್ರೇಮಿಗಳು ಎಲ್ಲೋಗವ್ರೆ, ಈ ಪ್ರಕೃತಿ ಪ್ರೇಮಿಗಳು ಎಲ್ಲೋಗವ್ರೆ ಅನ್ನೋದೇ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈಗ ಇಷ್ಟು ಮಾರಣ ಹೋಮ ಮಾಡ್ತಾವ್ರಲ್ಲ ಮರ ಗಿಡನ, ಪ್ರಕೃತಿ ಪ್ರೇಮಿಗಳು ಎಲ್ಲೋಗವ್ರೆ? ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿ ಭಾಗದಲ್ಲಿ ಬಂದು ನೋಡಿ. 2 ಪಂಚಾಯತಿ, ಕಂಚಕನಹಳ್ಳಿ, ಬೈರಮಂಗಲ ಪಂಚಾಯತಿ, ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಮಾವಿನ ಮರ ಇದೆ. ಬೇರೆ ಸಪ್ರೇಟು ಇವು ಮಾತ್ರ ನಾವು ಕಮರ್ಷಿಯಲ್ ಬೆಳೆ ಹೇಳ್ತಾ ಇದ್ದೀವಿ. ಬೇರೆ ಹಲಸಿರ್ಬೋದು, ಅರಳಿ ಮರ ಇರ್ಬೋದು, ತ್ಯಾಗದ ಮರ ಇರ್ಬೋದು, ಇಂಥ ಮರಗಳು ಕೋಟ್ಯಾಂತರ ಮರ ಇದೆ. ನವಿಲು ರಾಷ್ಟ್ರ ಪಕ್ಷಿ ಅಂತಾರೆ. ನವಿಲು ಎಷ್ಟು ನವಿಲಿದೆ? 10,000 ಇಂದ 20,000 ನವಿಲಿದೆ. ಇವೆಲ್ಲ ಮರಣ ಕಾಂಕ್ರೀಟ್ ಕಾರ್ಡ್ ಮಾಡಿದ್ರೆ ಎಲ್ಲಿ ಹೋಗುತ್ತಾರೆ? ಎಲ್ಲೋಯ್ತವೆ ನವಿಲು? ಈಗ ಅದು ನನ್ನ ಪ್ರಶ್ನೆ.
ಹ್ಮ್. ಈಗ ಒಂದು ಭರವಸೆ ಏನಾದ್ರು ಇದೆಯಾ ಇಷ್ಟೆಲ್ಲ ಹೋರಾಟ ಮಾಡಿ ಒಂದಷ್ಟು ಮಂದಿ ಸಪೋರ್ಟ್ ಹೌದು ಮೇಡಮ್, ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಬರ್ತಾ ಇದೆ. ಈಗೀಗ ನಮಗೆ ಒಂದು ತಿಂಗಳಿಂದ ಈಚೆಗೆ ಸುಮಾರು ಜನ ಸಪೋರ್ಟ್ ಮಾಡ್ತಾರೆ. ಮೊದಲಿಂದ 400 ದಿನದಿಂದ ಯಾರೂ ಬಂದಿರಲಿಲ್ಲ. ಈಗ 65 ದಿನ ಏನಿದೆಯೋ ಇಲ್ಲಿ ಪ್ರತಿಯೊಬ್ಬರು ಮೀಡಿಯಾದವರು ಬರ್ತಾವ್ರೆ. ನಮಗೆ ಆಲ್ಮೋಸ್ಟ್ ಎಲ್ಲ ರೈತ ಸಂಘದಿಂದನೂ ನಮಗೆ ಒಳ್ಳೆ ಇದು ಬೆಂಬಲ ಸಿಗ್ತಾ ಇದೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ನ ಕೈ ಬಿಡಿಸಿ ನಾವು ಗೆಲ್ತೀವಿ ಅಂತ ಒಂದು ಭರವಸೆ ಇದೆ ನಮಗೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.